टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಳೆ ಎಷ್ಟರ ಮಟ್ಟಿಗೆ ಮಳೆ ಮರ್ಮಾಘಾತವನ್ನು ಕೊಡ್ತಾ ಇದೆ ಅದನ್ನು ನೀವು ನೋಡ್ತಾ ಇದ್ದೀವಿ. ಬಹಳಷ್ಟು ಕಡೆಗೆ ಜನ ಬೇಸತ್ತಿದ್ದಾರೆ, ವಿಪರೀತ ತೊಂದರೆಗಳಾಗಿವೆ. ಏಕೆಂದರೆ ಇನ್ನೂ ಕೂಡ ಸುರಿತಾನೇ ಇದೆ ಮಳೆ. ಕೆಲವೊಂದು ಕಡೆಗೆ ಶಾಲೆಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಶಾಲೆಗಳಿಗೆ ಕೊಡಗಿನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಈ ಎಲ್ಲ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಯಾವುದೇ ಕಾರಣಕ್ಕೂ ಸಮುದ್ರಕ್ಕಿಳಿಬಾರದು ಅಂತ ಮೀನುಗಾರರಿಗೆ ಸ್ಪಷ್ಟ ಸೂಚನೆಯನ್ನು ರವಾನಿಸಲಾಗಿದೆ. ಹುಷಾರಾಗಿರಿ, ಯಾವುದೇ ಕಾರಣಕ್ಕೂ ಸಮುದ್ರಕ್ಕಿಳಿಬೇಡಿ ಅಂತ. ಯಾಕಂದರೆ ಅಲೆಗಳು ದೈತ್ಯಾಕಾರದ ಅಲೆಗಳು ಹೇಳ್ತಾ ಇವೆ. ಬನ್ನಿ ಹಾಗಾದರೆ ಮಳೆಯ ಆರ್ಭಟ ಮತ್ತು ಅದರಿಂದ ಆಗಿರುವಂಥ ಪರಿಣಾಮಗಳು ಏನೇನು, ರಾಜ್ಯಾದ್ಯಂತ ಸ್ಥಿತಿಗತಿಗಳು ಯಾವ ರೀತಿ ಇದೆ ಬನ್ನಿ ನೋಡೋಣ. ಆಗಸವೇ ರಂಧ್ರವಾದಂತೆ ಧೋ ಅಂತ ಸುರಿತಿರೋ ಮಳೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಛಲ್ಲಾಪಿಲ್ಲಿ. ವರುಣಾರ್ಭಟಕ್ಕೆ ಕುಸಿದ ಮನೆಗೋಡೆ, ಕೊಚ್ಚಿ ಹೋದ ಬೆಳೆ, ಸೊಂಟದವರೆಗೂ ಆವರಿಸಿದ ನೀರು, ವಾಹನ ಸವಾರರ ಹರಸಾಹಸ. ಈ ಅವಾಂತರಗಳಿಗೆಲ್ಲ ಕಾರಣವೇ ಮುಂಗಾರಿನ ಅಬ್ಬರ. ಉಡುಪಿ ಜಿಲ್ಲೆಯಲ್ಲಿ ಮಳೆಯಬ್ಬರ. ಕಾಪು, ಪಾದೆಬೆಟ್ಟು ಜಲಾವೃತ. ಉಕ್ಕಿದ ಕಾಮಿನಿ ನದಿ, ಮನೆ ಮನೆಗೂ ನುಗ್ಗಿದ ನೀರು. ಧಾರಾಕಾರ ಮಳೆಗೆ ಉಡುಪಿ ಜಿಲ್ಲೆ ತತ್ತರಿಸಿ ಹೋಗಿದೆ. ನಿರಂತರ ಮಳೆಗೆ ಪಡುಬಿದ್ರೆಯ ಪಾದೆಬೆಟ್ಟು ಜಲಾವೃತಗೊಂಡಿದೆ. ಕಾಮಿನಿ ನದಿಯ ಹೂಳೆತ್ತದೇ ಇರೋದ್ರಿಂದ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ. ಈ ಒಂದು ಪ್ರದೇಶ ಏನು ಪ್ರತಿ ಮಳೆಗಾಲ ಸಂದರ್ಭ ಬಂದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಈ ಭಾಗದಲ್ಲಿ ಪಾದೆಬೆಟ್ಟು ಎನ್ನುವ ಪ್ರದೇಶದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಮನೆಗಳಿಗೆ ನೀರು ನುಗ್ಗುತ್ತೆ. ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಯಾವುದೇ ಒಬ್ಬ ಅಧಿಕಾರಿಗಳು ಅಥವಾ ಶಾಸಕರುಗಳು ಮಾಡಲಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಒಂದು ವಾದ ಆಗಿರುವಂಥದ್ದು. ಇತ್ತ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಪರೀತ ವರ್ಷಧಾರೆಯಿಂದಾಗಿ ಸ್ವರ್ಣ, ಪಾಪನಾಶಿನಿ, ಶಾಂಭವಿ ಸೇರಿದಂತೆ ಎಲ್ಲಾ ನದಿಗಳು ಉಕ್ಕಿ ಹರಿತಿವೆ. ಕಾಮಿನಿ ಹೊಳೆ ತೀರದಲ್ಲಿ ನೆರೆ ವಾತಾವರಣ ನಿರ್ಮಾಣವಾಗಿದೆ. ಕಾಪು ತಹಶೀಲ್ದಾರ್ ಆರ್ ಪ್ರತಿಭಾ ನೇತೃತ್ವದಲ್ಲಿ ದೋಣಿಗಳ ಮೂಲಕ ಜನರನ್ನ ಶಿಫ್ಟ್ ಮಾಡಲಾಯಿತು. ತುಂಬಿದ ನಂದಿನಿ ನದಿ, ಮಿತ್ತಬೈಲ್ನಲ್ಲಿ ಮನೆಗಳು ಜಲಾವೃತ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿ ಮಳೆಯಬ್ಬರಕ್ಕೆ ನಂದಿನಿ ನದಿ ತುಂಬಿ ಹರಿತಿದೆ. ಹೀಗಾಗಿ ಕಟೀಲು ಬಳಿಯ ಮೆತ್ತಬೈಲ್ನಲ್ಲಿ ಹಲವು ಮನೆಗಳು ಜಲಾವೃತಗೊಂಡಿವೆ. ನದಿ ತೀರದ ತಗ್ಗು ಪ್ರದೇಶಗಳು, ಅಡಿಕೆ ತೋಟಗಳು ಮುಳುಗಿದ್ವು. ನೆರೆ ನೀರಿನಿಂದ ಹೊರಬರಲಾರದೆ ಮನೆಯಲ್ಲೇ ಇದ್ದ ನಿವಾಸಿಗಳನ್ನ ಅಗ್ನಿಶಾಮಕ ಸಿಬ್ಬಂದಿ ದೋಣಿ ಮೂಲಕ ರಕ್ಷಿಸಿದ್ರು. ಧರೆಯೇ ನಡುಗುವಂಥ ಮಳೆ, ಕುಸಿದ ಮನೆಗೋಡೆ, ಓಡೋಡಿ ಹೊರಬಂದು ಜೀವ ಉಳಿಸಿಕೊಂಡ ಮಹಿಳೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಛಲ್ಲಾಪಿಲ್ಲಿ. ಪಾತ್ರೆಗಳೆಲ್ಲವೂ ಮಣ್ಣಿನಡಿ ಸಿಲುಕಿವೆ. ಅಳಿದುಳಿದ ಊಟವೂ ಮಣ್ಣು ಪಾಲಾಗಿದೆ. ಆಸರೆಗಿದ್ದ ಸೂರು ಕಳೆದುಕೊಂಡ ಮಹಿಳೆ ಜೀವ ಉಳಿಸಿಕೊಂಡಿದ್ದೇ ಅಚ್ಚರಿ. ಮಂಗಳೂರು ನಗರದ ಪಚ್ಚನಾಡಿಯಲ್ಲಿ ಸುಜಾತ ಅನ್ನುವವರು ರಾತ್ರಿ ಊಟ ಮಾಡಿ ಮಲಗಿದ್ರು. ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಮನೆಗೋಡೆ ಬಿರುಕು ಬಿಟ್ಟಿದೆ. ನಿದ್ರೆಯಿಂದ ಎದ್ದು ಓಡೋಡಿ ಹೊರ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಡೀ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಸಂಪೂರ್ಣವಾಗಿ ಈ ಗೋಡೆ ಕುಸಿದು ಬಿದ್ದಿರೋ ಇಲ್ಲಿ ಗಮನಿಸಬಹುದು. ಈ ಭಾಗದ ಇನ್ನೊಂದು ಹಾಲ್ ಇದೆ, ಅದರ ಮುಂಭಾಗದ ಗೋಡೆಯು ಕೂಡ ಕುಸಿದು ಕೆಳಗೆ ಬಿದ್ದಿರುವಂಥದ್ದು. ಮೇಲ್ಭಾಗದಲ್ಲಿ ಕೇವಲ ಹಂಚು ಮಾತ್ರ ಉಳಿದಿದೆ. ನಿರಂತರ ಮಳೆಯಿಂದಾಗಿ ಉಳ್ಳಾಲಬೈಲ್ನ ಕೆಲ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡಿದ್ರು. ಗುಡ್ಡ ಕುಸಿತದಿಂದಾಗಿ ಅದ್ಯಪಾಡಿ ಕೈಕಂಬ ಸಂಪರ್ಕಿಸುವ ರಸ್ತೆ ಬಂದಾಗಿದೆ. ಮೆರಿಹಿಲ್ನಲ್ಲಿ ಮಳೆಗೆ ಕೆನರಾ ವಿಕಾಸ್ ಕಾಲೇಜ್ನ ಗ್ಯಾರೇಜ್ ಬಳಿ ನಿಲ್ಲಿಸಿದ್ದ 15ಕ್ಕೂ ಹೆಚ್ಚು ಬೈಕ್ಗಳು ಮತ್ತು ಕಾರಿಗೆ ಹಾನಿಯಾಗಿದೆ. ಕಾಂಪೌಂಡ್ ಕುಸಿಯೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಂಪೌಂಡ್ ವಾಲ್ ಕುಸಿದು ಅದರ ಬೈಕ್ಗಳು ನಿಲ್ಲಿಸಿದ್ದ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ದ್ವಿಚಕ್ರ ವಾಹನಗಳು ಜಖಂ ಆಗಿರುವಂಥದ್ದು. ಮಳೆಯಬ್ಬರದಿಂದ ಜೋಯಿಡಾ ತಾಲೂಕಿನ ಗೌಳಿವಾಡ ರಸ್ತೆಗಳು ಕೆಸರುಗದ್ದೆಯಂತಾಗಿವೆ. ರಸ್ತೆ ದಾಟಲು ಶಾಲಾ ಮಕ್ಕಳು ಪರದಾಟ ನಡೆಸಿದ್ರು. ಇನ್ನು ಕಾರವಾರದ ಗುಣಗಿವಾಡ ಮತ್ತು ಮರಿಯಾನಗರದಲ್ಲಿ ನೀರು ತುಂಬಿ ಹರಿಯುತ್ತಿದೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳಿಗೂ ನೀರು ನುಗ್ಗಿದೆ.
ಉಡುಪಿ ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿ ಶಾಲೆಗಳಿಗೆ ಇಂದು ರಜೆ. ಉಡುಪಿ ಜಿಲ್ಲೆಯಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ. ಹೀಗಾಗಿ ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಅಂಗನವಾಡಿ ಶಾಲೆಗಳಿಗೂ ಕೂಡ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲೂ ಆರೆಂಜ್ ಅಲರ್ಟ್ ಘೋಷಿಸಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಯಾದಗಿರಿಯಲ್ಲಿ ಮಳೆಯ ರಭಸಕ್ಕೆ ಸೇತುವೆಯೇ ಕೊಚ್ಚಿ ಹೋಗಿದೆ. ಬ್ಯೂರೋ ರಿಪೋರ್ಟ್, TV9.